ಕರ್ನಾಟಕ ರಾಜ್ಯೋತ್ಸವ ಆಚರಣೆಯ ಭರದಲ್ಲಿ ಕನ್ನಡ ಧ್ವಜಕ್ಕೆ ಕಿಮ್ಮತ್ತಿಲ್ಲ ಎನ್ನುವಂತಾಗಿದೆ. ಬರೀ ತೋರಿಕೆಗೆ ಇಂದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಬೀದರ್ ಜಿಲ್ಲಾ ಘಟಕದ ಸಂಘಟನೆಯವರು ಕನ್ನಡ ರಾಜ್ಯೋತ್ಸವ ಆಚರಿಸುವಂತಾಗಿದೆ. ಕನ್ನಡ ಧ್ವಜ ಕನ್ನಡ ಪರ ಅಂತ ಬಂದಾಗ ಮಾರುದ್ದ ಭಾಷಣ ಮಾಡುವ ಸೋ ಕಾಲ್ಡ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯವರು ಇಂದು ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ 1 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜದ ನಾಡಧ್ವಜದ ಮೆರವಣಿಗೆ ಮಾಡಿದ್ದಾದರೂ ಯಾಕೆ? ಕನ್ನಡ ಧ್ವಜವನ್ನ ಅಲ್ಲಿ ಇಲ್ಲಿ ಕಸದ ಗುಂಡಿ ಬಳಿ ಬಿಸಾಡಿ ಅವಮಾನ ಮಾಡೋದಾದ್ರೂ ಯಾಕೆ ಎನ್ನುವುದು ಗೊತ್ತಾಗುತ್ತಿಲ್ಲ. ನಾಡಧ್ವಜದ ಮೆರವಣಿಗೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಭಾಗಿಯಾಗಿಸಿಕೊಂಡು ಬಳಿಕ ಈ ರೀತಿ ನಾಡಧ್ವಜವನ್ನ ರಸ್ತೆಯಲ್ಲಿ ತಿಪ್ಪೆಗುಂಡಿಯಲ್ಲಿ ಬಿಸಾಡಿ ಈ ಸಂಘಟನೆಯವರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಯಾವ ಸಂದೇಶ ನೀಡಲು ಹೊರಟಿದ್ದಾರೆ ಗೊತ್ತಾಗುತ್ತಿಲ್ಲ. ಕನ್ನಡ ನಾಡು ನುಡಿ ಕನ್ನಡಕ್ಕೆ, ಕನ್ನಡ ಮಾತೆಗೆ, ಕನ್ನಡ ಭಾಷೆಗೆ ಬೇರೆಯವರು ಅವಮಾನ ಮಾಡಿದ್ದಾಗ, ಬೇರೆಯವರು ಕೀಳಾಗಿ ಕಂಡಾಗ ಸುಮ್ಮನೆ ಇರದೆ ಸಹಿಸಲಾರದ ಇವರುಗಳ ಈ ಬೇಜವಾಬ್ದಾರಿತನಕ್ಕೆ ಯಾರು ಹೊಣೆ? ಕೂಡಲೇ ಬಹಿರಂಗ ಮಾಧ್ಯಮ ಮುಂದೆ ಬಂದು ಕ್ಷಮೆ ಕೇಳಬೇಕು. ಇದು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರ ಬೇಡಿಕೆ.